ನನ್ನ ಮಾತು ಕೇಳೋ. ನೀನು ಅಮ್ಮನ ಮಾತನ್ನ ಕೇಳ್ಕೊಂಡು ನಿನ್ನ ಮನ್ಸಿಗೆ ಏನು ಬೇಕು ಅದನ್ನ ದೂರ ಮಾಡ್ಕೋಬೇಡ. ಆಮೇಲೆ ಮುಂದೆ ಒಂದಿನ ತುಂಬಾನೇ ಪಶ್ಚಾತ್ತಾಪ ಪಡ್ತೀಯ. ಅವತ್ತು ನಾನು ಒಂದೇ ಒಂದ್ಸಲ ಯೋಚನೆ ಮಾಡಿದ್ರೆ ಇವತ್ತು ಈಗೆಲ್ಲ ಆಗ್ತಿರ್ಲಿಲ್ಲ ಅಂತ ತುಂಬಾನೇ ಗಿಲ್ಟ್ ಆಗುತ್ತೆ ಅಣ್ಣ ನಿನಗೆ. ಸರಿ, ಮುಂದೆ ಯಾರ ಜೊತೆ ಖುಷಿಯಾಗಿರ್ತೀಯ ನೀನು? ಅಣ್ಣ, ನೀನೇ ಯೋಚನೆ ಮಾಡು. ನೀನು ಅಮ್ಮನ್ನ ಹೇಗ್ ಬೇಕಾದ್ರೆ ಮಾಡಿ ಕನ್ವಿನ್ಸ್ ಮಾಡ್ಬೋದು. ಆದ್ರೆ ಗೌತಮಿ ಅವ್ರನ್ನ ಕಳ್ಕೊಂಡ್ರೆ ಅವ್ರು ನಿನಗೆ ಲೈಫ್ ಲಾಂಗ್ ಸಿಗಲ್ಲ ಕಣೋ. ಆಮೇಲೆ ತುಂಬಾನೇ ಪಶ್ಚಾತ್ತಾಪ ಪಡ್ತೀಯ. ಪದೇ ಪದೇ ಹೇಳ್ತಾ ಇದೀನಿ, ಕೇಳಿಸ್ಕೊ. ಇವತ್ತು ಒಂದೇ ಒಂದಿನ ಏನ್ ಹೇಳು, ಇವತ್ತು ಒಂದೇ ಒಂದಿನ ನಿನಗೋಸ್ಕರ ನೀನು ಯೋಚನೆ ಮಾಡ್ಕೊ. ಹೇಳೋದೆಲ್ಲ ಹೇಳಿದ್ದೀನಿ. ಫ್ಲೈಟ್ ಲ್ಯಾಂಡ್ ಆಗೋಕ್ಕಿಂತ ಮುಂಚೆ ನಿನಗೇನ್ ಬೇಕು ಏನ್ ಬೇಡ ಅಂತ ಯೋಚನೆ ಮಾಡಿ ಡಿಸೈಡ್ ಮಾಡು. ಸರಿ ಪ್ರೀತು. ನೀನು ಅಮ್ಮನ್ನ ಹೇಗ್ ಬೇಕಾದ್ರೆ ಮಾಡಿ ಕನ್ವಿನ್ಸ್ ಮಾಡ್ಬೋದು. ಆದ್ರೆ ಗೌತಮಿ ಅವ್ರನ್ನ ಕಳ್ಕೊಂಡ್ರೆ ಅವ್ರು ನಿನಗೆ ಲೈಫ್ ಲಾಂಗ್ ಸಿಗಲ್ಲ ಕಣ. ಲೈಫ್ ಇಸ್ ಟೂ ಶಾರ್ಟ್. ತುಂಬಾ ಯೋಚನೆಗಳಲ್ಲಿ ನಾನು ಅದನ್ನು ಕಾಂಪ್ಲಿಕೇಟ್ ಮಾಡ್ಕೋತಾ ಇದ್ದೀನಿ. ನೋ ಅಭಿಮನ್ಯು. ಸರ್, ನಿಮಗೆಷ್ಟು ನೋವಾಗ್ತದೆ ಅಂತ ನನಗೆ ಗೊತ್ತು. ಅಷ್ಟೇ ನೋವು ನನಗೂ ಆಗ್ತದೆ. ನಿಮ್ಮ ಮನಸ್ಸಲ್ಲಿರೋ ನೋವು ನಿಮ್ಮ ಕಣ್ಣಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಏನ್ ಮಾಡೋದಕ್ಕಾಗತ್ತೆ? ನಮ್ಮ ಹಣೆ ಬರದಲ್ಲಿ ನಾವು ಹೀಗೆ ಬೇರೆ ಆಗ್ಬೇಕು ಅಂತ ಇದ್ರೆ ಅದನ್ನ ಯಾರ ಕೈಯಲ್ಲೂ ತಪ್ಪಿಸೋದಕ್ಕಾಗಲ್ಲ. ಇದು ನನ್ನ ಲಾಸ್ಟ್ ಫ್ಲೈಟ್. ನಾಳೆಯಿಂದ ನಾನು ನಿಮ್ಮನ್ನ ಮತ್ತೆ ಈ ರೀತಿ ನೋಡಕ್ಕಾಗಲ್ಲ ಅಂತ ನನಗೆ ಗೊತ್ತು. ನಿಮ್ಮನ್ನ ನೋಡ್ತೀನಿ ಅನ್ನೋ ಹೋಪ್ಸ್ ಕೂಡ ನನಗಿಲ್ಲ. ಇಲ್ಲಿಗೆ ಎಲ್ಲ ಮುಗ್ದೋಯ್ತು ಅನ್ಸತ್ತೆ. ನಾನು ಇಷ್ಟಪಟ್ಟಿದ್ದ ವ್ಯಕ್ತಿ ಮೊದಲು ನೀವೇ, ಕೊನೆವರೆಗೂ ನೀವೇ ಆಗಿರ್ತೀರ. ಸುಮ್ಮನೆ ಏನೇನೋ ಮಾತಾಡಿ ನನಗೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಒಂದೇ ಒಂದು ರಿಕ್ವೆಸ್ಟ್ ಇದೆ. ಒಂದೇ ಒಂದ್ಸಲ ನಿಮ್ಮನ್ನ ಹಾಕೋಬೋದಲ್ಲ? Really sorry. Thank you so much for everything. ಮತ್ತೆ ನಾನು ಯಾವತ್ತೂ ನನಗೂ ಅಷ್ಟೇ ಡ್ರೈವರ್. ನಮ್ಮ ಅಕ್ಕ ಕೊನೆಗೂ ಅವಳ ಪ್ರೀತಿನ ಪಡ್ಕೊಂಡ್ಬಿಟ್ಲು. ಅವಳು ಬದುಕೋದ್ ದಡ ಸೇರ್ತು. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆದ್ರೂ ಎಷ್ಟು ಟೆನ್ಷನ್ ಆಗಿದೆ ಅಂದ್ರೆ ಗೌರಿ ಅವರೇ, ಈ ಮನೆಯವ್ರ ಬಲವಂತಕ್ಕೋಸ್ಕರ ಈ ಮದುವೆ ಆಗಿ ಎಲ್ಲಿ ಅವರಿಬ್ರು ಲೈಫ್ ಲಾಂಗ್ ದೂರ ಆಗ್ತಾರೆ ಅಂತ ಅನ್ಕೊಂಡಿದ್ದೆ. ಅರೆ ಕೊನೆಗೂ ಅವರಿಬ್ರು ಒಂದಾದ್ರಲ್ಲ, ಅದ್ ನೋಡಿ ಸಖತ್ ಖುಷಿ ಆಯ್ತು. ನನಗೂ ಅಷ್ಟೇ ಡ್ರೈವರ್. ನಿನ್ನೆ ನಮ್ಮ ಅಕ್ಕ ಎಷ್ಟು ಅಳ್ತಿದ್ಲು ಗೊತ್ತಾ? ಅವಳ ಪರಿಸ್ಥಿತಿನ ನೋಡಿ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಬಿಡ್ತಾಳೆ ಅಂತ ಭಯ ಆಗ್ತಿತ್ತು. ರಾಜೀನಾಮೆ ಕೊಡ್ತೀನಿ ಅಂತ ಹೋಗಿ ಮನೆ ಸೊಸೆ ಪದವಿನ ಪಡ್ಕೊಂಡ್ಬಿಟ್ಲು. ದೇವ್ರು ತುಂಬಾ ದೊಡ್ಡವನು. ಆದ್ರೆ ಒಂದು ಆಶ್ಚರ್ಯ ಆಗ್ತಿರೋದೇನು ಅಂದ್ರೆ, ಈ ಅಭಿ ಯಾವತ್ತೂ ಅವ್ರ ಅಮ್ಮನ ಮಾತನ್ನ ತೆಗೆದಾಕೇ ಇಲ್ಲ.
ಆದ್ರೆ ಇವತ್ತು ಅಮ್ಮನ ಮಾತನ್ನ ಮೀರಿನೂ ಹೋಗಿ ಮದ್ವೆ ಆಗಿದಾನಂದ್ರೆ ಇಲ್ಲಿಗೆ ಒಂದ್ ಅರ್ಥ ಮಾಡ್ಕೋಬೇಕು. ನಮ್ ಪರ್ಸನಲ್ ಲೈಫ್ ಅಂತ ಬಂದಾಗ ನಮ್ ಬುದ್ಧಿಗೆ ನಾವು ಕೆಲಸ ಕೊಡ್ಬೇಕಾಗತ್ತೆ. ಆದ್ರೂ ಡ್ರೈವರ್, ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ, ಏನು ಯಜಮಾನ್ರನ್ನ ಅವನು ಇವನು ಅಂತ ಮಾತಾಡ್ಸ್ತಿದ್ಯಾ? ಸಾರಿ ಅದು ಖುಷಿಲಿದ್ನ ಹಾಗಾಗಿ ಅವನು ಇವನು ಅಂತ ಹೇಳಿದೆ. ಸಾರಿ. ಆಯ್ತಾಯ್ತು ಬಿಡು. ಡ್ರೈವರ್, ಅಂದಾಗೆ ನಾನು ನಿನ್ನ ಹತ್ರ ಹೇಳಿದ್ನಲ್ಲ ಗೌತಮಿ ನಮ್ಮ ಅಕ್ಕ ಅಂತ, ಆ ವಿಷಯನ ನೀನ್ ಯಾರಿಗೂ ಹೇಳ್ಬಾರ್ದು. ಪಾಪ ಗೌರಿ ಅವರು ಅವ್ರ ಅಕ್ಕನ ಬಗ್ಗೆ ನನ್ನ ಹತ್ರ ಹೇಳಿದ್ರು. ಆದ್ರೆ ನಾನ್ ಮಾತ್ರ ಏನು ಹೇಳ್ದೆ ಹೀಗೆ ಇದ್ರೆ ತಪ್ಪಾಗಲ್ವಾ? ಡ್ರೈವರ್, ಏನ್ ಯೋಚನೆ ಮಾಡ್ತಿದ್ಯಾ? ಗೌರಿ ಅವರೇ, ಅದು ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ಡ್ರೈವರ್, ಇವತ್ ಬೇಡ, ಮುಂದೆ ಯಾವತ್ತಾದ್ರೂ ಹೇಳು. ಅದ್ ಏನಂದ್ರೆ ನನಗೆ ಖುಷಿ ಜೊತೆಗೆ ಭಯ ಆತಂಕ ಎರಡೂ ಆಗ್ತಿದೆ, ಅದಕ್ಕೆ ಈಗ ಬೇಡ. ಖುಷಿ ಓಕೆ, ಅರೆ ಭಯ ಆತಂಕ ಯಾಕೆ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಅದು ಅಭಿ ಸರ್ ಮತ್ತೆ ನಮ್ಮ ಅಕ್ಕ ಮದ್ವೆ ಆಗಿದ್ದಾರೆ. ಅವರಿಬ್ರು ಮನೆಗ್ ಬಂದಾಗ ರಮಾದೇವಿ ಮೇಡಮ್ ಅವ್ರನ್ನ ಒಪ್ಕೋತಾರ, ಮನೆ ಒಳಗ್ ಸೇರಿಸ್ತಾರ ಅಂತ ಭಯ ಆಗ್ತದೆ. ಅಂಥದ್ದೆಲ್ಲ ಏನೂ ಆಗಲ್ಲ. ಯಾಕೆಂದ್ರೆ ಮೇಡಮ್ಗೆ ಅವ್ರ ಮಗನ್ ಕಂಡ್ರೆ ತುಂಬಾ ಪ್ರೀತಿ. ಏನೋ ತಪ್ಪಾಗೋಗಿದೆ ಅಂತ ಹೇಳಿ ಕ್ಷಮಿಸಿ ಮನೆಯೊಳಗಡೆ ಸೇರಿಸ್ಕೊಂಡ್ರು ಸೇರಿಸ್ಕೋಬಹುದು. ನಿನ್ ಬಾಯರ್ಕೆಯಿಂದ ಅಷ್ಟಾದ್ರೆ ಸಾಕು ಡ್ರೈವರ್. ರಮಾದೇವಿ ಮೇಡಮ್ ಅವಳನ್ನ ಅರ್ಥ ಮಾಡ್ಕೊಂಡು ಅವಳನ್ನ ಮನೆ ಸೊಸೆ ಅಂತ ಈ ಮನೆ ಒಳಗ್ ಸೇರಿಸ್ಕೊಂಡ್ರೆ ಸಾಕಪ್ಪ ದೇವ್ರೆ. ಗೌರಿ ಅವ್ರು ಹೇಳ್ದಾಗೆ ಅಮ್ಮ ಅವರಿಬ್ರನ್ನ ಮನೆಯೊಳಗಡೆ ಸೇರಿಸ್ತಾರ?